ರಿಫಾಯಿಯ ದಫ್ಟ್ ಕಮಿಟಿ ಪಕ್ಕಲಡ್ಕ ಇದರ 14ನೇ ವಾರ್ಷಿಕೋತ್ಸವದ ಪ್ರಯುಕ್ತ 2 ಜೋಡಿಯ ಸರಳ ವಿವಾಹ ಕಾರ್ಯಕ್ರಮ ಬಜಾಲ್ ಮಿತ್ತಬೈಲ್ ಉಸ್ತಾದ್ ವೇದಿಕೆಯಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಕಾಸಿ ತ್ವಾಹಾ ಅಹಮದ್ ಮುಸ್ಲಿಯಾರ್ ಮತ್ತು ಸಿಹಾಬುದ್ದೀನ್ ತಲ್ನಲ್ತಲಕ್ಕೆ ನಿಹಾಕ್ ನೇತೃತ್ವವನ್ನು ವಹಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಕಾಜಿ ತ್ವಾಖಾ ಅಹಮದ್ ಮುಸ್ಲಿಯಾರ್ ನಿಕಾಹ್ ನೆರವೇರಿಸಿ ಮಾತನಾಡಿ, ಜಮಾತ್ ಪರಿಸರದಲ್ಲಿರುವ ಬಡ ಹೆಣ್ಣು ಮಕ್ಕಳನ್ನ ಗುರುತಿಸಿ ಅವರಿಗೆ ಮದುವೆಯಾಗಲು ಸಹಾಯ ಮಾಡುವುದು ಪ್ರತಿಯೊಬ್ಬ ಮುಸ್ಲಿಮನ ಕರ್ತವ್ಯವಾಗಿದೆ ಎಂದು ಹೇಳಿದ್ರು. പെൺകുട്ടികളെയും ആൺകുട്ടികളെയും അവർക്ക് വിവാഹം ചെയ്തു കൊടുക്കാൻ വേണ്ടി സഹായിക്കുക എന്നുള്ളത് അല്ലാഹുവിൻ്റെ അവകാശത്തിൽപ്പെട്ടതാണ്. അതായത് അല്ലാഹുവിൻ്റെ വേണ്ടി. ಈಸನ್ ಕರ್ನಾಟಕ ಕನ್ವೀನರ್ ಅಬ್ದುಲ್ ರೆಹಮಾನ್ ರಸ್ವಿ ಕಲ್ಕಟ್ಟ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರಿಫಾಯಿಯ ದಫ್ ಕಮಿಟಿ 14 ವರ್ಷಗಳಿಂದ ಉತ್ತಮ ಸಮಾಜ ಸೇವೆ ಮಾಡುತ್ತಾ ಬಂದಿದೆ. ಇಂತಹ ಸಮಾಜಮುಖಿ ಸಂಘಟನೆಗಳು ಪ್ರತಿ ಊರಲ್ಲಿ ಅಗತ್ಯವಿದೆ ಎಂದು ಹೇಳಿದ್ರು. കണ്ണ് തങ്ങി, അതായത് പുൽപുട്ടോടിക്കൂടെ എത്രയോ ബട കുടുംബ, എത്രയോ പാവത്തെ കുടുംബ അങ്ങനെ ജീവനത്തേക്ക് ഒരു നാളുക്ക് പോലും അങ്ങനെ ജീവന കളിക്കൂ സാധ്യമില്ലാത്ത മനുഷ്യന്മാരെ മുന്നോട്ട് കൈകാട്ടി ഇറക്കും സാധ്യമില്ല. മനുഷ്യന്മാരെ മുന്നോട്ട് ചൊല്ലുക്കും അങ്ങനെ ഇസ്സത്ത് വിടില്ല. അതുപോലെ പെൺമക്കളെ ഭർത്താക്കില്ലെങ്കിൽ മങ്ങിലാക്കില്ലെങ്കിൽ അല്ലെങ്കിൽ ജീവന അങ്ങനെ സാധിച്ചു. ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಅಗಲಿದ ಅಬ್ದುಲ್ ಜಬ್ಬಾರ್ ಮಿತ್ತಬೈಲ್ ಉಸ್ತಾದ್ ಅವರ ಹೆಸರಿನಲ್ಲಿ ತಹಲ್ಲೀಲ್ ಸಮರ್ಪಿಸಲಾಯಿತು. ರಿಫಾಯಿಯ ದಫ್ ಕಮಿಟಿಯ ಅಧ್ಯಕ್ಷ ಜೈನುದ್ದೀನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಇದೇ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಕಾಜಿ ತ್ವಾಖಾ ಅಹಮದ್ ಮುಸ್ಲಿಯಾರ್ ಮತ್ತು ತಾಜುಲ್ ಉಲಾಮಾ ಎಜುಕೇಷನ್ ಅಧ್ಯಕ್ಷ ಸಿಹಾಬುದ್ದೀನ್ ತಂಗಲ್ ತಲಕ್ಕಿ ಹಾಗೂ ಮಾಜಿ ಕಾರ್ಪೊರೇಟರ್ ವಿಶ್ವನಾಥ್ ಸೇವಾದಳ ಪಕ್ಕಲಡ್ಕ ರಿಫಾಯಿಯ ದಫ್ ಕಮಿಟಿಯ ಅಧ್ಯಕ್ಷ ಜೈನುದ್ದೀನ್ ಅವರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಈಸಾ ಕೋಯ ತಂಗಲೆಕೂರು, ಅಸುಪಾ ಫೌಂಡೇಶನ್ ಅಧ್ಯಕ್ಷ ಮೊಹಮ್ಮದ್ ರಶೀದ್ ಸಾದಿ, ಉಮರ್ ಸಕಾಫಿ ಕಲ್ಮಿಂಜೆ, ಯೂಸುಫ್ ಕಾಮಿಲ್ ಸಕಾಫಿ ಬನಾರಿ, ಪಕ್ಕಲಡ್ಕ ಮದ್ರಸಾ ಮುಹಲಿಂಗಳಾದ ಹಾರಿಸ್ ಅಶ್ರಫಿ, ಮುಹಿಯುದ್ದೀನ್ ಮುಸ್ಲಿಯಾರ್, ದಕ್ಷಿಣ ಕನ್ನಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ, ಸ್ಥಳೀಯ ಕಾರ್ಪೊರೇಟರ್ ಟಿ ಪ್ರವೀಣ್ ಚಂದ್ರ ಆಳ್ವ, ಶಾಫಿ ನರ್ಸಿಂಗ್ ಹೋಮ್ನ ನಿರ್ದೇಶಕ ಡಾಕ್ಟರ್ ಜೈನುದ್ದೀನ್, ಅಬುಬಕರ್ ಎಂಟಿ, ಮುಹಿಯುದ್ದೀನ್ ಜುಮಾ ಮಸೀದಿ ಅಧ್ಯಕ್ಷ ಅಬುಬಕರ್ ಹಾಜಿ, ಕೆಎಂಪಿ ಪಕ್ಕಲಡ್ಕ ದರ್ಗಾ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಹಾಜಿ, ಮುಹಿಯುದ್ದೀನ್ ಜುಮಾ ಮಸೀದಿಯ ಮಾಜಿ ಅಧ್ಯಕ್ಷ ಅಬ್ದುಲ್ ಖಾದರ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.